ಹಾಯ್ ಹಲೋ SMP ಬ್ಲಾಗ್ ಇನ್ ಕನ್ನಡ. ನಾಳೆ ಅಂದರೆ 2025ನೇ ಸಾಲಿನ ಮಾರ್ಚ್ ತಿಂಗಳಲ್ಲಿ ಬರೆಯುವಂತಹ 21ನೇ ತಾರೀಕಿನಲ್ಲಿ ಬರೆಯುವಂಥ ಎಲ್ಲ ಮಕ್ಕಳಿಗೂ ಕೂಡ ಶುಭವಾಗಲಿ. SSLC ಮಕ್ಕಳ ಬರೆಯಲಿಕ್ಕೆ ಹೋಗಲಿರುವ ಎಲ್ಲ ಮಕ್ಕಳಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳುತ್ತಾ, ಇವತ್ತಿನ ಒಂದು ಟಿಪ್ಸ್ ಏನಪ್ಪ ಅಂದರೆ, ಎಲ್ಲ ಮಕ್ಕಳು ಕೂಡ ಯಾವುದೇ ಭಯವಿಲ್ಲದೆ ಕೂಲಾಗಿ ಕೂತ್ಕೊಂಡು ಎಕ್ಸಾಮನ್ನು ಬರಿತಾ ಬನ್ನಿ. ಅಂದರೆ ಮೊದಲು ಏನು ಮಾಡಬೇಕು ಅಂದರೆ, ಎಕ್ಸಾಮ್ಗೆ ಹೋಗುವ ಹಿಂದಿನ ದಿನವೇ ಯಾವುದೇ ಮನಸ್ಸಲ್ಲಿ ಟೆನ್ಷನ್ ಇಲ್ಲದೆ ನಿರ್ಭಯವಾಗಿ ಇರಬೇಕು ಅಂತ ಹೇಳ್ತೀನಿ. ಮತ್ತು ಬೇಗನೂ ಮಲಗ್ರಿ. ರಾತ್ರಿ ಎಲ್ಲ ಓದೋದು ಅದನ್ನೆಲ್ಲವನ್ನು ಮಾಡಬಾರ್ದು. 10 ಗಂಟೆಗೆ ಮಾಮೂಲಿ ಮಲಗಿಬಿಡಿ. ಬೆಳಗ್ಗೆ 6 ಗಂಟೆಗೆ ಹೇಳಿ, ಯಾವುದೇ ಟೆನ್ಷನ್ ಇಲ್ಲದ ಹಾಗೆ ಹೇಳಿಬಿಟ್ಟು ಬೆಳಗ್ಗೆ ನೀವು ಸ್ನಾನ ಮಾಡಿಬಿಟ್ಟು ಮಾಮೂಲಿಯಾಗಿ ನಿಮ್ಮ ಮನೆ ದೇವರಾಗಿರ್ಬೋದು ಅಥವಾ ಗ್ರಾಮದ ದೇವತೆ ಆಗಿರ್ಬೋದು, ದೇವರಾಗಿರ್ಬೋದು, ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬಂದು ನೀವು ಸ್ವಲ್ಪ ಲಘು ಉಪಹಾರವನ್ನು ತೆಗೆದುಕೊಂಡು ನೀವು ಎಕ್ಸಾಮ್ ಕೊಠಡಿಗೆ ಹೋಗ್ತೀರಿ. ತಂದೆ ಅಥವಾ ತಾಯಿಯನ್ನು ಕರೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಯಾವುದೇ ಚಿಂತೆ ಇಲ್ಲದೆ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಯಾವ ಕೊಠಡಿಯಲ್ಲಿ ಇದೆ ಎಂಬುದನ್ನು ಮೊದಲು ಹುಡುಕಿಕೊಂಡ ನಂತರ ಆವಾಗ 9:40 9:45ಕ್ಕೆ ಬೆಲ್ಲಾಗುತ್ತೆ. ನಿಮಗೆ 9:45ಕ್ಕೆ ಬೆಲ್ಲಾದ ನಂತರ ನೀವು ಕೊಠಡಿ ಯಾವ ನಂಬರಲ್ಲಿದೆ, 13ನೇ ರೂಮು, 14ನೇ ರೂಮು, ಯಾವ ನಿಮ್ಮ ನೋಂದಣಿ ಸಂಖ್ಯೆ ಯಾವ ರೂಮಲ್ಲಿದೆ ಅಂತ ತಿಳಿದುಕೊಂಡಿರ್ತೀರಲ್ಲ, ಅದೇ ಪ್ರಕಾರವಾಗಿ ಆ ರೂಮ್ ಹತ್ರ ಹೋಗ್ಬಿಟ್ಟು ಮತ್ತೆ ಒಂದು 45ರಿಂದ 55 9:55ಕ್ಕೆ ಮತ್ತೊಂದು ಬೆಲ್ಲಾಗುತ್ತೆ. ಆವಾಗ ನೀವು ಒಳಗಡೆ ಹೋಗ್ಬಿಟ್ಟು ಕೂತ್ಕೊಳ್ತೀರಿ. ನಿಮ್ಮ ನೋಂದಣಿಯ ಸಂಖ್ಯೆಯ ಹತ್ತಿರ ನೀವು ಹೋಗಿ ಕೂತ್ಕೋಬೇಕು. ಕೂತ್ಕೊಂಡಾದ್ಮೇಲೆ ಯಾವುದೇ ಭಯವಿಲ್ಲದೆ ಕೂತ್ಕೊಂಡು ಒಂದು 2 ನಿಮಿಷದಲ್ಲಿ ನಿಮ್ಮ ಅಕ್ಕಪಕ್ಕ ಹಿಂದೆ ಮುಂದೆ ಯಾರಿದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ನೀವು ಅವರ ಫ್ರೆಂಡ್ಶಿಪ್ಪನ್ನು ಲೈಟಾಗಿ ಬೆಳೆಸ್ಕೋಬೇಕು. ಯಾವ ಊರು, ನಿಮ್ಮ ಹೆಸರೇನು ಅಂತ ಕೇಳಬೇಕು. ಇದಾದ ನಂತರ ಆಮೇಲೆ ಕೊಠಡಿಯ ಮೇಲ್ವಿಚಾರಕರು ಒಳಗಡೆ ಬರ್ತಾರೆ. ಒಳಗಡೆ ಬಂದಾದಮೇಲೆ ಒಂದು ಬೆಲ್ಲಾಗುತ್ತೆ. ಮತ್ತೆ 5 ನಿಮಿಷಕ್ಕೆ ಬೆಲ್ಲಾದಮೇಲೆ ನಿಮ್ಮ ಆನ್ಸರ್ ಶೀಟನ್ನು ಕೊಡ್ತಾ ಬರ್ತಾರೆ. ಆನ್ಸರ್ ಶೀಟನ್ನು ಕೊಟ್ಟ ಮೇಲೆ ಮತ್ತೆ 5 ನಿಮಿಷ ಆಗುತ್ತೆ. ಅದು 5 ನಿಮಿಷ ಆದಮೇಲೆ ಮತ್ತೆ ಕರೆಕ್ಟ್ 10 ಗಂಟೆಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ. ಮೊದಲು ಆನ್ಸರ್ ಪೇಪರನ್ನು ಕೊಟ್ಟಾಗ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಕೂಡ ಅದರಲ್ಲಿ ಎಂಟ್ರಿ ಮಾಡಬೇಕು. ಮತ್ತು ಮೇಲ್ವಿಚಾರಕರ ಒಂದು ಸಹಿಯನ್ನು, ಮತ್ತು ಆ ದಿನದ ಸಬ್ಜೆಕ್ಟ್ ಯಾವುದಾಗಿರುತ್ತೋ ಆ ಸಬ್ಜೆಕ್ಟ ನೇಮನ್ನು ಬರೀಬೇಕು, ಮತ್ತು ಡಿಸ್ಟಿಕ್ ಕೋಡನ್ನು ಬರೀಬೇಕು. ಇವೆಲ್ಲವನ್ನು ಫಾಲೋ ಮಾಡಿದ ಮೇಲೆ ಕರೆಕ್ಟ್ 10 ಗಂಟೆಗೆ ಪ್ರಶ್ನೆ ಪತ್ರಿಕೆಯನ್ನು ಮೇಲ್ವಿಚಾರಕರು ನಿಮಗೆ ಕೊಡ್ತಾರೆ. ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟ ನಂತರ ನೀವೇನು ಮಾಡಬೇಕಪ್ಪ ಅಂದರೆ, ಕಾಮಾಗಿ ಯಾವುದೇ ಗೊಂದಲ ಇಲ್ಲದೆ ಮನಸ್ಸಿನಲ್ಲಿ ನೀವು ಓದ್ಕೊಳ್ಬೇಕು. ನೀಟಾಗಿ 1ನೇ ಪ್ರಶ್ನೆಯಿಂದ ಹಿಡಿದು 38ನೇ ಪ್ರಶ್ನೆವರೆಗೂ ಕೂಡ ಓದ್ತಾ ಒಂದು ಕೆಲಸ ಮಾಡಬೇಕು. ನಿಮಗೆ 100% ಗೊತ್ತಿರುವಂತಹ ಪ್ರಶ್ನೆಗೆ ಯಾವ ಆನ್ಸರ್ ಗೊತ್ತಿದೆಯೋ ಆ ಪ್ರಶ್ನೆಯನ್ನು ನೀವು ಟಿಕ್ ಮಾಡ್ತಾ ಹೋಗಬೇಕು. ಅಂದರೆ ನಿಮ್ಮ ಪೆನ್ನುಗಳಲ್ಲಿ ಹಾಗೆ ಎಸ್ ಮಾರ್ಕು, ಇಂಟು ಮಾರ್ಕು ಹಾಕ್ಕೊಳ್ತಾ ಹೋಗಬೇಕು. ಪರ್ಫೆಕ್ಟ್ ಆನ್ಸರ್ ಗೊತ್ತಿರೋದು. ನಿಮಗೆ 1ನೇದು ಗೊತ್ತಿಲ್ಲ, ಸಪೋಸ್ 5ನೇದು ಆನ್ಸರ್ ಕರೆಕ್ಟಾಗಿ ಗೊತ್ತಿದೆ ಅಂದಾಗ ನೀವು 10 ನಿಮಿಷ ಅದು ಓದಲಿಕ್ಕೆಲ್ಲ ಟೈಮನ್ನು ಸ್ಪೆಂಡ್ ಮಾಡಿ ಆದಮೇಲೆ ನೆಕ್ಸ್ಟ್ ಆನ್ಸರ್ ಪೇಪರನ್ನು ಹಿಡಿದುಕೊಂಡು ಪೆನ್ನನ್ನು ತೆಗೆದುಕೊಂಡು ಬಾಲ್ ಪೆನ್ನನ್ನು ನೀವೇನು ಮಾಡಬೇಕು, ನಿಮ್ಮ ಮನೆಯ ದೇವರು ಅನ್ನು ನೆನೆಸಿಕೊಂಡು ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡುವಾಗ ನಿಮಗೆ 1ನೇ ಪ್ರಶ್ನೆ ಪತ್ರಿಕೆಗೆ 1ನೇ ಪ್ರಶ್ನೆಗೆ ಆನ್ಸರ್ ಗೊತ್ತಿರೋದಿಲ್ಲ, 2ನೇದಕ್ಕೂ ಗೊತ್ತಿರೋದಿಲ್ಲ. ಸಪೋಸ್ 3, 4ನೇದು ಕರೆಕ್ಟಾಗಿ ಗೊತ್ತಿರುತ್ತೆ. ಹಾಗೆ ನಿಮಗೆ ಯಾವ ಪ್ರಶ್ನೆಗೆ 100% ಆನ್ಸರ್ ಗೊತ್ತಿದೆಯೋ ಆ ಪ್ರಶ್ನೆಯನ್ನೇ ಮೊದಲು ಅಟೆಂಡ್ ಮಾಡಬೇಕು. ಗೊತ್ತಿಲ್ಲತಕ್ಕಂಥ ಪ್ರಶ್ನೆಯನ್ನು ಕೊನೆಯದಾಗಿ ಬಿಟ್ಕೋಬೇಕು. ಹಾಗೆ ನೀವು ಅಟೆಂಡ್ ಮಾಡ್ತಾ ಬಂದಾಗ 2, 3 ಅಂಕದ ಪ್ರಶ್ನೆ, 3 ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಏನು ಮಾಡಬೇಕು ಅಂದರೆ, ನೀವು ಫಸ್ಟು ಆನ್ಸರನ್ನು ಬರೆದಾದ್ಮೇಲೆ ಏನು ಮಾಡಬೇಕು ಅಂದರೆ, ಅಂಡರ್ಲೈನ್ ಮಾಡಬೇಕು. ಅಂದರೆ ಮೇಯ್ನು ಈಗ ಆಥರ್ ನೇಮ್ ಆಗಿರ್ಬೋದು, ಇಸ್ವಿ ಆಗಿರ್ಬೋದು, ಈ ಥರ ಒಂದು ಪಾಯಿಂಟ್ಗಳಿಗೆ ಅಂಡರ್ಲೈನ್ ಮಾಡಿದಾಗ ನಿಮಗೆ ಫುಲ್ ಮಾರ್ಕ್ಸ್ ಸಿಗುವಂಥ ಒಂದು ಅವಕಾಶಗಳು ಇರ್ತವೆ. ವ್ಯಾಲ್ಯುವೇಟರ್ಗೂ ಕೂಡ ಖುಷಿ ಆಗುತ್ತೆ ಆ ಆನ್ಸರನ್ನು ನೋಡಿದಾಗ. ಹಾಗಾಗಿ ನೀವು ಆ ಟ್ರಿಕ್ಸನ್ನು ಬಳಕೆ ಮಾಡಿಕೊಳ್ಳಿ. ಸುಮ್ಮನೆ ಭಾಳ ಆನ್ಸರ್ ಬರೆಯೋದು, ಪ್ರಶ್ನೆ ಎಷ್ಟಿದೆ, ಎಷ್ಟು ಅಂಕದ ಪ್ರಶ್ನೆ ಅಂತ ಯೋಚಿಸಿ ಬರಿಬೇಕು. 2 ಅಂಕದ್ದು, 3 ಅಂಕದ್ದು, 4 ಅಂಕದ್ದು ಅಂತ ನೋಡಿಬಿಟ್ಟು, ಇದು ಚೆನ್ನಾಗಿ ಗೊತ್ತಿದೆ, ಒಂದು 2 ಅಂಕದ ಪ್ರಶ್ನೆಗೆ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ ಆನ್ಸರ್ ಅಂತ ಸುಮ್ಮನೆ ಅದಕ್ಕೆ ಟೈಮನ್ನು ಸ್ಪೆಂಡ್ ಮಾಡ್ಬೋದು ಆಗಲಿ, ಅಥವಾ ಅದನ್ನೇ ಹೆಚ್ಚಾಗಿ ಬರುವುದಾಗಲಿ ಮಾಡಬಾರ್ದು. ಮತ್ತು ನೀವು ಈ ಥರ ಬರೆಯುತ್ತಾ ಬಂದಂಗೆ ಕೊನೆಯಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಸಪೋಸ್ ಒಂದು ಸ್ವಲ್ಪ ಕ್ವಶನ್ಗಳಿಗೆ ಆನ್ಸರೇ ಗೊತ್ತಿರೋದಿಲ್ಲ. ಆವಾಗ ಏನು ಮಾಡಬೇಕು, ಅದನ್ನು ಒಂದು 15 ನಿಮಿಷ ಇದ್ದಾಗ ಆ ಪ್ರಶ್ನೆಗಳನ್ನು ಎತ್ಕೊಳ್ಬೇಕು. ಅಂದರೆ 12:30 ದಾಟಿದ ಮೇಲೆ ಆ ಪ್ರಶ್ನೆಗಳನ್ನು ಎತ್ತಿಕೊಂಡು ನೋಡಬೇಕು. ಅವಕಾಶ ಏನಾದರೂ ಅಲ್ಲಿ ಇಲ್ಲಿ ಏನಾದರೂ ನಿಮಗೆ ಚಾನ್ಸ್ ಇತ್ತು ಅಂದರೆ
ವೆಬ್ಕಾಸ್ಟಿಂಗು ಯಾವುದೇ ಒಂದು ಚಾನ್ಸ್ ಇರೋದಿಲ್ಲ ಅನಿಸುತ್ತೆ. ಇತ್ತು ಅಂದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಿಮಗೆ ಏನು ಆನ್ಸರ್ ತೋಚುತ್ತೋ ಆ ಆನ್ಸರನ್ನು ಕೊನೆಗೆ ನೀವು ಗೊತ್ತಿಲ್ದಕ್ಕಂತಹ ಪ್ರಶ್ನೆಗಳನ್ನು ಆ ನಂಬರನ್ನು ಅಟೆಂಡ್ ಮಾಡಿ ನೀವು ನಿಮಗೆ ಗೊತ್ತಿರುವ ಆನ್ಸರನ್ನೇ ನಿಮಗೆ ಏನು ತೋಚುತ್ತೋ ಆ ಆನ್ಸರನ್ನು MCQ ಬಾದರೆ ಆಯ್ಕೆ ಮಾಡಿ ಬರೀತೀರಿ. ಸ್ವತಃ ಬರೆಯುವಾದರೆ ನಿಮಗೇನು ಅನಿಸುತ್ತೋ ಜನರಲ್ ಆಗಿ ಆ ಆನ್ಸರನ್ನು ಬರೆದು ಬಂದು, ಅಂದರೆ ಅಟೆಂಡ್ ಮಾಡೋದನ್ನು ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಆ ಪ್ರಶ್ನೆಯನ್ನು ಗೊತ್ತಿಲ್ಲದ ಆನ್ಸರ್ ಗೊತ್ತಿಲ್ಲದೇ ಇರ್ತಕ್ಕಂಥ ಪ್ರಶ್ನೆಯನ್ನು ಅಟೆಂಡ್ ಮಾಡಿ ಬನ್ನಿ. ಯಾಕೆಂದರೆ ಗ್ರೇಸ್ ಮಾರ್ಕ್ಸು ಸಿಗುವ ಅವಕಾಶಗಳು ತುಂಬಾ ಇರುತ್ತೆ. ಇಷ್ಟು ಹೇಳ್ತಾ ಮತ್ತೆ ಕೊನೆಯಲ್ಲಿ ಏನು ಮಾಡಬೇಕು ಅಂದರೆ, ನೀವು ಯಾರ ಕಡೆನೂ ನೋಡದೆ ನೀಟಾಗಿ ಮೊದಲ ಒಂದು 2-3 ಪೇಜನ್ನು ನೀವು ನೀಟಾಗಿ ಅಚ್ಚುಕಟ್ಟಾಗಿ ದುಂಡಾಗಿ ಯಾವುದೇ ಕಾಟು ಚಿತ್ತು ಇಲ್ಲದೆ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಪ್ರತಿಯೊಂದು ವಿಷಯದ ಸಬ್ಜೆಕ್ಟಲ್ಲೂ ಕೂಡ ನೀವು ನೀಟಾಗಿ ಬರೆದಾಗ ನಿಮಗೆ ಒಳ್ಳೆಯ ಅಂಕಗಳನ್ನು ತೆಗಿಬೋದು ಅಂತ ಹೇಳ್ಬೋದು. ಮತ್ತೆ ಏನು ಹೇಳಬೇಕು ಅಂದರೆ, ನೀವು ಯಾವುದೇ ಮನಸ್ಸಿನಲ್ಲಿ ಗೊಂದಲವನ್ನು ಇಟ್ಕೋಬಾರ್ದು. ಆ ರೀತಿ ಎಕ್ಸಾಮ್ಗೆ ಹೋಗಿ ಚೆನ್ನಾಗಿ ಬರೀರಿ, ಚೆನ್ನಾಗಾಗುತ್ತೆ, ಎಲ್ಲರೂ ಕೂಡ ಪಾಸ್ ಆಗ್ತೀರಿ. ನಾಳೆ 21ನೇ ತಾರೀಕು ಶುಕ್ರವಾರ ಆಗಿರೋದ್ರಿಂದ ನಿಮಗೆಲ್ಲರಿಗೂ ಕೂಡ ಶುಕ್ರ ದಿಸೆ ಅನ್ನೋದು ಕೂಡ ಇದ್ದೇ ಇರುತ್ತೆ. ನೀವೆಲ್ಲರೂ ಪಾಸ್ ಆಗ್ತೀರಿ ಅಂತ ಹೇಳುತ್ತಾ ಆಲ್ ದ ಬೆಸ್ಟ್ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಮತ್ತೊಮ್ಮೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.